ಸಮಾಜಮುಖಿ ಕೆಲಸಗಳು ಇವರು ಮಾಡ್ತಕ್ಕಂಥ ಒಂದು ಏನು ಡ್ಯಾನ್ಸ್ ಮಾರ್ಷಲ್ ಆರ್ಟ್ಸ್ ಇದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಯೂನಿವರ್ಸಿಟಿಯಿಂದ ಇವರಿಗೆ ಡಾಕ್ಟರೇಟ್ ಪದವಿ ಕೂಡ ನೀಡಿ ಗೌರವಿಸಲಾಗಿದೆ. ಫ್ರೆಂಡ್ಸ್ ಅವರು ಶರಣ್ ಸರ್ ಮತ್ತೆ ಯಶ್ ಸರ್ ಎಲ್ಲ ಒಂದು ಫ್ರೆಂಡ್ಸ್ಗಳು ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಸರ್ ಅಪ್ಪಟ ಅಭಿಮಾನಿ. ಈ ಸಿನಿಮಾ ಇಂಡಸ್ಟ್ರಿ ಬಂದಾಗ ರಾಜ್ಕುಮಾರ್ ಸರ್ನ ಮೀಟ್ ಮಾಡಿದ್ರು. ನುಡಿಗಳು ಮುತ್ತುಗಳಂತೆ ಪುನೀತ್ ಸರ್ ಅಂದ್ರೆ ಅವ್ರ ಪಿಕ್ಚರ್ ನಾನು ಡ್ಯಾನ್ಸ್ ಮಾಡಿದ್ದೀನಿ. 15 days ಅಂತ ಕ್ಲಾಸ್ ದ್ರೋಣ ಅಂತಂದ್ರೆ ಗುರುಗಳು, ಪಡೆಗಳು ಅಂತಂದ್ರೆ ನಿಮ್ಮ ಶಿಷ್ಯಂದ್ರು. ಅಂದ್ರೆ ಬೇಸಿಕ್ಲಿ ದ್ರೋಣ ಅಂದ್ರೆ ನೀವೇ ಕಾಮರಾಜ್ ಮಾಸ್ಟರ್. ಸರ್, ಯಶ್ ಸರ್ದು ನಿಮ್ದು ಎಲ್ಲಿ ಪರಿಚಯ ಆಯ್ತು, ಹೇಗೆ ನೀವು ಅವ್ರಿಗೆ ಏನು ಹೇಳ್ಕೊಡೋವಂಥದ್ದು ನಿಮ್ಗೆ ಅವಕಾಶ ಸಿಕ್ತು ಸರ್? ಸರ್, ಯಶ್ ಸರ್ದು ನಮಗೆ ಭಾಳ ಇಷ್ಟ ಸರ್. ನಾವು ಫೀಲ್ಡಲ್ಲಿ ಇದ್ದಾಗ ಒಂದು 5 to ಡ್ಯಾನ್ಸ್ ಕ್ಲಾಸಸ್ ಮಾಡೋ ಟೈಮಲ್ಲೇ ನನ್ನ ಬಗ್ಗೆ ಅವ್ರಿಗೂ ಸ್ವಲ್ಪ ಗೊತ್ತಿತ್ತು. ಆಮೇಲೆ ಕಿಟ್ಟು ಸರ್ ಇದ್ದಾರೆ, ಜಿಮ್ ಕಿಟ್ಟು ಸರ್, ಹೌದು, ಪಾನಿಪುರಿ ಕಿಟ್ಟಿ ಅಂತಿದ್ರಲ್ಲ, ಅವ್ರದ್ದು ಕ್ಲಾಸಲ್ಲಿ ಅಲ್ಲಿ ನಂದಿನಿ ಹೋಟೆಲ್ ಜಿಮ್ ಇತ್ತು. ಅವಾಗ ಈ ಪ್ರೇಮ್ ಸರ್, ಶರಣ್ ಸರ್ ಮತ್ತೆ ಯಶ್ ಸರ್ ಎಲ್ಲ ಒಂದು ಫ್ರೆಂಡ್ಸ್ಗಳು ಎಲ್ಲ ಅವಾಗ ಸೇರ್ತಾ ಇರ್ತಾರೆ. ಅವಾಗ ಏಕಾಂತ್ ಅವರೆಲ್ಲ ಅವಾಗ ಪ್ರೇಮ್ ಸರ್ ಮಗಂದೆಲ್ಲ ಗೊತ್ತಿತ್ತು ಅವ್ರಿಗೆ, ಈ ತರ ಚಾಮರಾಜ ಮಾಸ್ಟರ್ ಹತ್ರ ಕಲಿತಾ ಇದ್ರು ಅಂತ ಯಶ್ ಸರ್ ಎಲ್ಲ ಗೊತ್ತಿತ್ತು. ಹಾಗೆ ಒಂದ್ಸಲಿ ಕಿಟ್ಟು ಸರ್ ಅದೇ ನಮ್ಮ ಪಾನಿಪುರಿ ಜಿಮ್ ಹೋಗ್ತಾ ಇದ್ವಿ, ಪಾನಿಪುರಿ ಕಿಟ್ಟು ಸರ್ ಜಿಮ್ಗೆ ಹೋದಾಗ ಅಲ್ಲಿ ಒಂದ್ಸಲಿ ಯಶ್ ಸರ್ ಇದ್ರಲ್ಲಿ ಅಲ್ಲೊಂದ್ಸಲಿ ಮೀಟ್ ಮಾಡಿದೆ. ಹಂಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ, ಈ ತರ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ಒಂದ್ಸಲಿ ಟಾಕ್ಸಿಕ್ಗೆ ಪ್ಲಾನ್ ಮಾಡ್ತಾ ಇದ್ರು, ಈಗ ಬರುವಂತ ಟಾಕ್ಸಿಕ್ಗೆ. ಆಮೇಲೆ ನಾನು ಏನು ಹೇಳ್ಕೊಳಂಗಿಲ್ಲ, ನಾವು ಅವತ್ತು ಆಲ್ರೆಡಿ ಎಲ್ಲ ಕಲ್ತಿದ್ರು, ಫೈಟ್ ಗೀಟ್ ಎಲ್ಲ ಕಲ್ತಿದ್ರು. ಸುಮ್ಮನೆ ಬಾಡಿ ಸ್ವಲ್ಪ ಫ್ಲೆಕ್ಸಿಬಲ್ ಮಾಡ್ಬೇಕಂತ ಅಷ್ಟೇ ಒಂದು 15 days ಮಾಡಿದ್ವಿ. ನನಗೆ ಅದನ್ನ ಅಂದ್ರೆ ಅಲ್ಲಿ ನಾನು ಹೋಗಿದ್ದೇನಪ್ಪ ಅಂದ್ರೆ ಅವ್ರನ್ನ ವ್ಯಕ್ತಿತ್ವ ನೋಡಿದೆ ನಾನು. ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು, ಅಷ್ಟು ಸಿಂಪಲ್ಸಿಟಿ, ಆ ಡೆಡಿಕೇಶನ್, ಆಮೇಲೆ ತುಂಬಾ ಬ್ಯುಸಿಯಲ್ಲಿ ಎಲ್ಲ ಕಲಿಬೇಕು ಮಾಡ್ಬೇಕು ಅನ್ನೋದು ತುಂಬಾ ವ್ಯಕ್ತಿತ್ವ ತುಂಬಾ ಇಷ್ಟ ಆಯ್ತು. ಏನು ಕಲಿಯೋಗಿದ್ದಾರೆ ಅಂದ್ರೆ ಅವ್ರಲ್ಲಿ ಅಷ್ಟು ಪವರ್ ಸರ್, ವಿಲ್ ಪವರು ತುಂಬಾ ಚೆನ್ನಾಗಿದೆ. ಆಮೇಲೆ ಪಾಸಿಟಿವ್ ತುಂಬಾ ಅವ್ರ ತರ ಏನೋ ಒಂದಿದೆ ಸರ್, ಹೇಳಕ್ಕಲ್ಲ ಅಷ್ಟು ಚೆನ್ನಾಗಿದ್ದಾರೆ. ಒಂದು ಒಳ್ಳೆ ವ್ಯಕ್ತಿ ಸರ್. ಅಷ್ಟೆಲ್ಲ ಇದ್ರು ಅಷ್ಟು ಸಿಂಪಲ್ಸಿಟಿ, ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡೋದು, ಮಾತಾಡ್ಸೋದು, ಯಾರನ್ನೇ ಆಗಲಿ ಏನಾಗಲಿ, ಒಂಥರ ಪವರ್ಫುಲ್ ಪರ್ಸನ್ ಸರ್. ಎಲ್ಲಿ ಸರ್, ಎಲ್ಲಿ ನೀವು ಅವ್ರಿಗೆ ಇದೆಲ್ಲ ಅವ್ರದ್ದು ಒಂದು ಇದು ಸರ್, ಅವ್ರದ್ದು ಏನಿದ್ರೆ ಅವ್ರ ಮನೆ ಇದರಲ್ಲಿ ಬರ್ತಾರೆ. ಎಲ್ಲಿ ಅವ್ರಿಗೆ ನೀವು ಮೀಟ್ ಮಾಡಿದ್ದು ಅಥವಾ ಕಲ್ಸ್ಕೊಟ್ರು ಅಂತಂದು ಸರ್? ಫಸ್ಟ್ ಅಮ್ಮ ಅಪಾಯಿಂಟ್ಮೆಂಟ್ ಬರುತ್ತೆ, ಅವರು ಅಲ್ಲಿ ಒಂದು ಚಿಕ್ಕದು ಜಿಮ್ ಮಾಡಿದ್ರು ಅವ್ರ ಮನೆಯಲ್ಲಿ ಪರ್ಸನಲ್ ಬಂದು. ಅಲ್ಲಿ ನಮ್ಮ ಪಾನಿಪುರಿ ಕಿಟ್ಟಿ ಸರ್ ಬಂದು ಈ ತರ ಮಾತಾಡ್ಕೊಂಡು ಈ ತರ ಸ್ವಲ್ಪ ಟಾಕ್ಸಿಕ್, ಸ್ವಲ್ಪ ಬಾಡಿ ಫ್ಲೆಕ್ಸಿಬಲ್ ಮಾಡ್ಬೇಕಂತ ಆಲ್ರೆಡಿ ಫೈಟ್ ಎಲ್ಲ ಕಲ್ತಿದ್ರು, ಅವರೆಲ್ಲ ಕಲ್ತಿದ್ರು. ಸುಮ್ಮನೆ ಒಂದು ಸ್ವಲ್ಪ ದಿನ ಕೊಟ್ಟೆ ಅಂಥದ್ದು, ನಾನೇನು ಹೇಳ್ಕೊಂಡಂಥದ್ದು ನಾನೇನು ಹೇಳ್ಕೊಟ್ಟಿಲ್ಲ ಅವ್ರಿಗೆ. ಆಲ್ರೆಡಿ ಒಂದೇನೋ ಅವ್ರಿಗೆ ನಮ್ಮ ಒಂದು ಬಾಂಡಿಂಗ್, ಒಂದು ಭೇಟಿ ಆಯಿತು, ಮಕ್ಕ ಪರಿಚಯ ಆಗಿ ಜೊತೆಗೆ ಒಂದು 15 ದಿನ ಇರುವಂಥ ಅವಕಾಶ ಸಿಕ್ತು. ಅದು ಒಂದು ತುಂಬ ಖುಷಿ ಸರ್. ಅವ್ರ ಪರ್ಸನ್ ಬಗ್ಗೆ ತುಂಬ ಒಳ್ಳೆ ವ್ಯಕ್ತಿ ನನಗೆ ನಾನು ನೋಡಿದಾಗ ಅನಿಸ್ತು. ಏನಕ್ಕೆ ಇಲ್ಲೆಲ್ಲಿ ಬೆಳೆದಿದ್ದಾರೆ ಅಂದರೆ ಅವರಲ್ಲಿ ಅಷ್ಟು ಪವರ್ ಇದೆ ಸರ್. ಒಂದು ಡೆಡಿಕೇಶನು, ಆಮೇಲೆ ಅವ್ರ ಒಂದು ಡಿಸಿಪ್ಲಿನ್ನು, ಟೈಮಿಂಗ್ ಸೆನ್ಸು, ಆಮೇಲೆ ಅವ್ರಿಗೆ ಏನೋ ಕೊಡ್ಬೇಕಂತೀವಿ ಸರ್, ನಮ್ಮ ದೇಶಕ್ಕೇನೋ ಕೊಡ್ಬೇಕು ಅನ್ನೋ ರೇಂಜಲ್ಲಿ ಇದ್ದಾರೆ ಸರ್. ತುಂಬ ಖುಷಿ ಆಯ್ತು ಅವ್ರ ಜೊತೆಗೆ ನನಗೆ ಸರ್. ಈಗ ನೀವು ಬೇಸಿಕಲಿ ಏನಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಪ್ಪಟ ಅಭಿಮಾನಿ, ಅವ್ರ ಸಿನಿಮಾಗಳು ನೋಡ್ತಾ ಬಂದವರು, ಮತ್ತೆ ಡ್ಯಾನ್ಸ್ಗಳು ಕಲಿಬೇಕು ಅಂತ ಒಂದಷ್ಟು ಇದು ಮಾಡ್ಕೊಂಡಿದ್ರಿ. ಅದಾದ್ಮೇಲೆ ನೀವು ಸಿನಿಮಾ ಇಂಡಸ್ಟ್ರಿ ಬಂದಾಗ ರಾಜ್ಕುಮಾರ್ ಸರ್ನ ಮೀಟ್ ಮಾಡಿದ್ರ ಸರ್? ನುಡಿದರೆ ಸಕ್ಕರೆಯಂತೆ, ಅಕ್ಕರೆ ನುಡಿಗಳು ಮುತ್ತುಗಳಂತೆ. ಸರ್ ಮೀಟ್ ಮಾಡಕ್ಕೆ ಅಂದ್ರೆ ಹೆಂಗೈತಂದ್ರೆ, ಅದೇ ನಮ್ಮ ಸಿನಿಮಾದು ಫಸ್ಟ್ ಏನು ಮಾಡಿದೆ, ಅವ್ರು ಮೀಟ್ ಮಾಡ್ಬೇಕಾದ್ರೆ ನಮ್ಮ ಬಸ್ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಪುನೀತ್ ಸರ್ ಅಂದ್ರೆ ಅವ್ರ ಪಿಕ್ಚರ್ ನಾನು ಡ್ಯಾನ್ಸ್ ಮಾಡಿದ್ದೀನಿ. ಇದರಲ್ಲಿ ಒಂದು ಸಾಂಗಲ್ಲಿ ಬರ್ತೀನಿ ನಾನು. ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ಅವಾಗ ಪುನೀತ್ ಸರ್ ಜೊತೆಗೆ ಡ್ಯಾನ್ಸ್ ಮಾಡ್ತೀನಿ. ಮಧ್ಯಾಹ್ನ ಬ್ರೇಕ್ ಟೈಮಲ್ಲಿ ಅಣ್ಣವರು ಮತ್ತೆ ಇವ್ರು ಬರ್ತಾರೆ, ಅಮ್ಮ ಪಾರ್ವತಮ್ಮ ಅವರು ಬರ್ತಾರೆ. ಬಂದಾಗ ಅವತ್ತು ಅಲ್ಲಿ ಮಾತಾಡಿ ಅಷ್ಟೊಂದು ಪರಿಚಯ ಆಗಲ್ಲ, ಒಂದ್ಸಲ ಮಾತಾಡ್ಸಿ ಫೋಟೋ ತಗೊಂತೀನಿ ಅಷ್ಟೇ. ಅದಾದ್ಮೇಲೆ ಪುನೀತ್ ಸರ್ ನನ್ನ ಬಗ್ಗೆ ಒಂದು ಫೋಟೋಸ್ ಎಲ್ಲ ತೋರಿಸ್ತೀನಿ, ಐತಲ್ಲ ಕ್ಲಾಸಸ್ ಎಲ್ಲ ಮಾಡಿದ್ದೀನಿ ಅಂತ ಹೇಳಿದಾಗ ಅವರು ಖುಷಿ ಪಡ್ತಾರೆ. ಹಂಗೆ ಬಾಡಿಂಗ್ ಸರ್. ಅದಾದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ವಿನಯ್ ರಾಜ್ಕುಮಾರ್ ಬರ್ತಾರೆ ಕ್ಲಾಸಿಗೆ. ನಮ್ಮ ಕ್ಲಾಸ್ ಬರ್ತಾರೆ.
ಅವ್ರಿಗೂ ಒಂದು ಸ್ವಲ್ಪ ದಿನ ಕ್ಲಾಸ್ ತೊಗೊತೀನಿ, ಈ ಸ್ಟೆಂಟ್ಸ್, ಫಿಲ್ಮ್ ಸ್ಟೆಂಟ್ಸ್. ಹಿಂಗೆ ಸರ್ ನನಗೆ ಅದು ಜರ್ನಿ ಏನು ಮೊದಲನೇ ಮೂವಿ ಬಂತಲ್ಲ ಅವ್ರದ್ದು ಆ ಟೈಮಲ್ಲಿ ಸರ್ ಓಕೆ 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 ಸ್ವಲ್ಪ ಒಂದು ವೀಕ್ ಒಂದು 15 days ಅನ್ನ ಕ್ಲಾಸ್ ತೊಗೊತೀನಿ. ವಿನಯ್ ಅಭಿನವ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ, ಹಿರಿಯ ಪುತ್ರ. ಅದೇ ಜರ್ನಿ ಸರ್ ಖುಷಿ ಆಗುತ್ತೆ ನನಗೊಂದಿನ ಅಲ್ಲಿ ಕಂಟೆಸ್ಟೆಂಟ್ ಮೀಟ್ ಮಾಡ್ತೀನಿ. ಸ್ವಲ್ಪ ವರ್ಷ ಆದ್ಮೇಲೆ ಇದು ಮಾಡ್ತೀನಿ, ಡ್ಯಾನ್ಸರ್ ಆಗಿ ಮಾಡ್ತೀನಿ ಸ್ಟುಡಿಯೋದಲ್ಲಿ. ಆಮೇಲೆ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ಡ್ಯಾನ್ಸ್ ಮಾಸ್ಟರ್ ಆಗಿ ಮಾಡ್ತೀನಿ ವಿದ್ಯಾರ್ಥಿ ಫಿಲಮ್ಗೆ. ಆಮೇಲೆ ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತೀನಿ, ಡೈರೆಕ್ಷನ್ ಮತ್ತೆ ಪ್ರೊಡ್ಯೂಸ್ ಮಾಡ್ತೀನಿ. ಅಂದ್ರೆ ಅದಾದ್ಮೇಲೆ ಮೊಮ್ಮಗನ್ ರೆಡಿ ಮಾಡ್ತೀನಿ. ಅದು ಏನೋ ಒಂಥರ ತುಂಬಾ ಪವರ್ ಸರ್, ಆ ಪವರ್ ಇದೆ ಸರ್ ಅವ್ರ ಯಾರಿಗೆ ಅನ್ನೋರ ಹತ್ರ ಪವರ್. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಕೂಡ ಪಡ್ಕೊಂಡಿದ್ದಾರೆ ಚಾಮರಾಜ್ ಮಾಸ್ಟರ್. ಇವತ್ತಿಗೆ ಡಾಕ್ಟರ್ ಚಾಮರಾಜ್ ಮಾಸ್ಟರ್ ಅಂತಾನೆ ಇದು ಮಾಡ್ಕೊಂಡಿದ್ದಾರೆ. ಯಾವ ಒಂದು ಕ್ಷೇತ್ರಕ್ಕೆ ಬಂದಿದೆ ಅಂತಂದ್ರೆ ಸಮಾಜಮುಖಿ ಕೆಲಸಗಳು ಹಾಗೂ ಇವರು ಮಾಡ್ತಕ್ಕಂಥ ಒಂದು ಏನು ಡ್ಯಾನ್ಸ್, ಮಾರ್ಷಲ್ ಆರ್ಟ್ಸ್ ಇದಕ್ಕೆ ಸಂಬಂಧಪಟ್ಟಂಗೆ. ಸೊ ಈ ಒಂದು ಯೂನಿವರ್ಸಿಟಿಯಿಂದ ಇವರಿಗೆ ಡಾಕ್ಟರೇಟ್ ಪದವಿ ಕೂಡ ನೀಡಿ ಗೌರವಿಸಲಾಗಿದೆ. 2023ರಲ್ಲಿ ಇವರಿಗೆ ಈ ಒಂದು ಡಾಕ್ಟರೇಟ್ ಲಭಿಸಿದೆ. ಸರ್ ಇದು ಹೇಗೆ ಸರ್, ಎಷ್ಟು ಖುಷಿ ತಂತು ಸರ್ ನಿಮಗೆ? ಸರ್ ನನಗೆ ಫಸ್ಟ್ ಗೊತ್ತಾಗ್ತಿರಲ್ಲ, ಅಂದ್ರೆ ಡಾಕ್ಟರೇಟ್ ಅಂದ್ರೆ ಏನೋ ಅನ್ಕೊಂತ ಇದೆ. ಅದನ್ನ ಏನು ಓದಿಲ್ಲ, ಏನಿಲ್ಲ, ಅದು ಹೆಂಗ್ ಬಂತಂತ ಗೊತ್ತಿಲ್ಲ. ಅದು ನಮ್ಮ ಫ್ರೆಂಡ್ ಲಕ್ಷ್ಮಣ್ ಅಂತಿದ್ದಾರೆ, ಡ್ಯಾನ್ಸ್ ಮಾಸ್ಟರ್ ಲಕ್ಷ್ಮಣ್ ಮಾಸ್ಟರ್ ಅಂತ. ಅವರು ಇನ್ನೊಬ್ರು ಇನ್ಫಾರ್ಮ್ ಮಾಡಿದ್ದಾರೆ, ಒಂದು ಮಾಸ್ಟರ್ ಇದ್ದಾರೆ ಅವರು, ತುಂಬ ಈ ಥರ ಎಲ್ಲ ಮಾಡಿದ್ದಾರೆ, ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತೇಳಿ. ಆಮೇಲೆ ನನ್ನ ಬಗ್ಗೆಲ್ಲ ತೊಗೊಂಡ್ರೆಲ್ಲ ಹಿಸ್ಟ್ರಿ ತೊಗೊಂಡು ಏನೇನು ಮಾಡಿದ್ದಾರೆ ಎಲ್ಲ ಅಂತ ತಿಳ್ಕೊಂಡು ಆಮೇಲೆ ಇಲ್ಲ ಇವ್ರು ಕೊಡ್ಬೇಕಂತೇಳಿ ಕೊಟ್ಟರು. ನನಗೆ ಅದು ಗೊತ್ತಾಗಿ ತುಂಬ ಖುಷಿ ಆಯ್ತು. ಒಟ್ಟಿನಲ್ಲಿ ಅದು ಅನ್ಸ್ಕೊಳೋದೇ ದೊಡ್ಡ ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ. ಅದು ಯಾವುದೋ ದೇವರ ನಮ್ಮ ಆಶೀರ್ವಾದ ಸರ್, ನಮ್ಮ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದ. ನೀವು ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡಿದ್ರೆ ಸರ್ ಇಷ್ಟು ದೊಡ್ಡ ಮಟ್ಟಕ್ಕೆ ನನಗೆ ಡಾಕ್ಟರೇಟ್ ಕೂಡ ಒಂದು ಲಭಿಸುತ್ತೆ ಅಥವಾ ಇಷ್ಟು ದೊಡ್ಡ ಮಟ್ಟಕ್ಕೆ ನಾನು ಸಾಧನೆ ಮಾಡ್ತೀನಿ ಅಂತ ಅನ್ಕೊಂಡಿದ್ರ? ಇಲ್ಲ ಸರ್, ನನ್ಗೆ ಗೊತ್ತಾಗ್ತಿಲ್ಲ. ನನಗೆ ಅದು ಹೆಂಗೆ ಹೇಳ್ಬೇಕಂತ ನನ್ಗೆ ಗೊತ್ತಾಗ್ತಿಲ್ಲ. ಏನೋ ಒಂದು ಮಿರಾಕಲ್ ನಡೀತಾ ಸರ್ ಲೈಫಲ್ಲಿ. ಅಲ್ಲಿಂದ ಒಂದು ಹೋಟ್ಲಿಗೆ ಕೆಲಸ ಮಾಡ್ತೀನಿ, ಒಂದು ಬೆಳೆ ಫ್ಯಾಕ್ಟ್ರಿ ಹೋಗ್ತೀನಿ, ಇಲ್ಲಿಂದ ಒಂದು ಕಾರ್ಪೆಂಟ್ರಿ ಕೆಲಸ ಮಾಡ್ತೀನಿ. ಅದಾದಮೇಲೆ ಮತ್ತೆ ಒಂದು ಫಿಲ್ಮ್ ಫೀಲ್ಡ್ಗೆ ಬರ್ತೀನಿ, ಹೊರಗೆ ಬರ್ತೀನಿ ಡ್ಯಾನ್ಸರ್ ಆಗಿ, ಡ್ಯಾನ್ಸ್ ಮಾಸ್ಟರ್ ಆಗಿ. ಇಲ್ಲಿ ಗಂಟೆ ಬರ್ತೀವಿ ಅಂದ್ರೆ ಅದೇನೋ ಒಂದು ಶಕ್ತಿ ಸರ್, ಗೊತ್ತಿಲ್ಲ. ಯಾವುದೋ ಒಂದು ನಮ್ಮ ಫ್ರೆಂಡನ್ನು ಆವಾಗಲೇ ಹೇಳ್ದಂಗೆ ಅವ್ರು ಯಾವುದೋ ಒಂದು ಅದ್ಭುತ ಇದೆ ಅಂತ ಹೇಳ್ತಾರೆ, ಅದನ್ನೆಲ್ಲ ಏನೋ ಒಂದು ಶಕ್ತಿ ಇದೆ ಅಂತ ಹೇಳ್ತಾ ಇದ್ರು. ನನಗೂ ಗೊತ್ತಿಲ್ಲ ಅದು ಶಕ್ತಿ ಇದೆ ಅಂತ ಹೇಳ್ಕೊಳಕ್ಕಾಗಲ್ಲ. ಅಂದರೆ ನೇಚರಲ್ಲಿ ಒಂದು ಶಕ್ತಿ ಇದೆ ಸರ್, ನಾವೇನು ಕೇಳಿದ್ರೆ ಕೊಡುತ್ತೆ ಸರ್ ನೇಚರ್. ಸರ್ ಇದೆಲ್ಲ ಆದ ನಂತರ ಸಡನ್ ಆಗಿ ಡೈರೆಕ್ಷನ್ ಫೀಲ್ಡ್ ಕೂಡ ಕಾಲಿಡ್ತೀರಿ. ಮೊಟ್ಟ ಮೊದಲ ಬಾರಿಗೆ ಮೊದಲ ಸಿನಿಮಾ ದ್ರೋಣಾಪಡೆ ಅಂತ ಒಂದು ಸಿನಿಮಾಗೆ ನಿರ್ದೇಶಕರಾಗಿ ಕಾಲಿಡ್ತಾ ಇದ್ದೀರಿ. ಸೊ ಇದು ಯಾವಾಗ ಸರ್, ಅಂದ್ರೆ ಡ್ಯಾನ್ಸ್ ಕಲ್ತ್ರಿ, ಫೈಟ್ ಕಲ್ತ್ರಿ, ಮಾಸ್ಟರ್ ಆದ್ರಿ, ಒಂದಷ್ಟು ಇವಾಗ ನಿರ್ದೇಶಕರಾಗಬೇಕು ಅಂತ ಬಂದಿದ್ದು ಯಾವಾಗ ಪ್ಲಾನಿಂಗ್ ನಿಮಗೆ? ಸರ್ ಹುಡುಗರೆಲ್ಲ ನಮ್ಮ ಹತ್ರ ಬರೋ ಹುಡುಗರೆಲ್ಲ ಡ್ಯಾನ್ಸು ಫೈಟ್ ಎಲ್ಲ ಕಲಿತಾರೆ. ಸುಮಾರು ನಾನು ಬಂದರೆ ಚಿಕ್ಕ ಮಕ್ಕಳಲ್ಲಿ ಬರ್ತಾರೆ, ಕಷ್ಟಪಟ್ಟು ರೆಡಿ ಮಾಡ್ತೀವಿ, ಡ್ಯಾನ್ಸು ಫೈಟ್ ರೆಡಿ ಮಾಡ್ತೀವಿ. ಅಂದರೆ ಯಾವ ಲೆವೆಲ್ ಇರುತ್ತೆ ಅಂದರೆ ಒಳ್ಳೆ ಲೆವೆಲ್ ಡ್ಯಾನ್ಸ್ ಫೈಟಲ್ಲಿ ರೆಡಿ ಆಗಿರ್ತಾರೆ. ಅಲ್ಲೇ ಕಾಂಪಿಟೇಷನ್ಗೆ ಹೋದ್ರಿಗೆ ಎಲ್ಲ ಥರ ಎಲ್ಲರೂ ಒಂದು ಫೇಮಸ್ ಆಗೋ ಥರ ಮಕ್ಕಳು ಅಷ್ಟು ಕಷ್ಟಪಟ್ಟು ರೆಡಿ ಮಾಡ್ತೀವಿ. ವರ್ಷಂಗಟ್ಲೆ ಅವ್ರಿಗೆ ಹಿಂದೆ ಬಿದ್ದು ನಾವು ದುಡ್ಡುಗೋಸ್ಕರ ಮಾಡಿರಲ್ಲ, ಅವ್ರಿಗೆ ಅವರಿಂದ ಏನೋ ಸಿಗುತ್ತೆ ಅಂತ ಮಾಡಿರಲ್ಲ, ಹೆಸ್ರಿಗೋಸ್ಕರ ಮಾಡಿರಲ್ಲ. ಆ ಮಕ್ಕಳು ಚೆನ್ನಾಗಿ ಮಾಡ್ಬೇಕಂತ ಕಷ್ಟಪಟ್ಟು ಮಾಡಿರ್ತೀನಿ. ನನ್ನ ಉದ್ದೇಶನೇ ಅದು. ಯಾಕಂದ್ರೆ ನನ್ನ ಬಂದಿರೋ ಮಕ್ಕಳಿಗೆ ಒಂದು ಅವ್ರ ಲೈಫಲ್ಲಿ ಚೆನ್ನಾಗಿರ್ಬೇಕು, ಏನೋ ಒಂದು ಚೆನ್ನಾಗಿ ಒಂದು ಲೆವೆಲಲ್ಲಿ ಬೆಳಿಬೇಕಂತ ಮಾಡ್ತೀವಿ ನಾವು. ಆ ಮಕ್ಕಳು ಕಲಿತಾರೆ, ಕಲಿತಾದ್ಮೇಲೆ ಅವ್ರಿಗೆ ಒಳ್ಳೆ ಸ್ಟೇಜ್ ಸಿಕ್ಕಲ್ಲ, ಎಲ್ಲೆಲ್ಲೋ ಹೋಗ್ತಾರೆ. ಒಂದು ಸ್ವಲ್ಪ ದಿನ ಆದಮೇಲೆ ಮದುವೆ ಆಗಿ ಲೈಫ್ ಬೇರೆ ಥರ ಆಗ್ಬಿಡ್ತಾರೆ ಅವ್ರಿಗೆ. ಈ ಥರ ತುಂಬ ಜನ ಹೋಗ್ಬಿಟ್ರು. ಹಾಗಾಗಿ ಅನಿಲ್ ಅಂತ ಹುಡುಗ ಒಬ್ಬ, ಮತ್ತು ನೇತ್ರ ಅಂತ ನಮ್ಮ ಮಗಳು, ಆಮೇಲೆ ಏನು ಅರುಣ ಅಂತ ಹುಡುಗ, ನಮ್ಮ ಅಣ್ಣನ ಮಗನಾಗಬೇಕು ಅವನು. ಆಮೇಲೆ ಹರ್ಷ ಅಂತ ಹುಡುಗ ಒಬ್ಬ, ಶ್ರೀ ಅಂತ, ಇವರೆಲ್ಲ ಒಳ್ಳೆ ಟ್ಯಾಲೆಂಟೆಡ್ ಹುಡುಗ ಸರ್. ಇವ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಂದಾಗ ಅವಾಗ ಇವ್ರಿಗೇನೋ ಮಾಡ್ಬೇಕಂದಾಗ ಆಮೇಲೆ ಅನಿಲ್ ಅನ್ನೋ ಹುಡುಗ ಬೇರೆ ಲೆವೆಲ್ಗಳು ಸರ್ ಹುಡುಗ. ಅಂದರೆ ಇನ್ನು ಜಾಕಿ ಚನ್, ಟೋನಿ ಜಾ ಈ ಥರ ಇವಂದು ಒಂದು ಬೇರೆ ಥರ ಟ್ಯಾಲೆಂಟೆಡ್ ಸರ್. ಏನೆಲ್ಲರೂ ಮಾಡ್ತಾ ಹುಡುಗ, ಆ ಥರ ಟ್ಯಾಲೆಂಟೆಡ್ ಹುಡುಗ. ಇವನ್ನ ಬಿಟ್ಟರೆ ಇನ್ನು ಇದಾಗ್ತಾ ಅಂದ್ಬಿಟ್ಟು ನಾನು ಹುಡುಗನ ಹಿಂದೆ ಸುಮಾರು ವರ್ಷ ಹಿಂದೆ ಸರ್, 3 ವರ್ಷ ಮಗು ಅಂತ ಬಂದಾಗ, ಈಗ 23 ವರ್ಷ ನಡೀತಾ ಇದೆ ಅವನಿಗೆ ಜರ್ನಿಲಿ. ಅದ ಅವನಿಗೆ ಈ ಹುಡುಗನಿಗೆ ಏನೋ ಮಾಡ್ಬೇಕಂದಾಗ ಅವಾಗ ಈ ಟೀಮ್ ಕಟ್ಕೊಂಡು ಏನೋ ಮಾಡ್ಬೇಕಂತ ಅವಾಗ ಒಂದು ಸಿನಿಮಾ ಮಾಡ್ಬೇಕಂತ ಪ್ಲ್ಯಾನ್ ಬಂದು ಸರ್. ನನ್ನ ಹತ್ರ ದುಡ್ಡಿಲ್ಲ, ನಾನು ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟ್ ವರ್ಕ್ ಮಾಡಿಲ್ಲ, ಏನೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡಿದ ಒಂದು ಐಡಿಯಾ ಇತ್ತು. ಆಮೇಲೆ ಇವು ಹುಡುಗರದ್ದು ಸ್ಟೆಂಟ್ಸ್ಗಳೆಲ್ಲ ಗೊತ್ತಿತ್ತು ನನಗೆ, ಕುಂಫು, ಕರಾಟೆ, ಫಿಲ್ಮ್ ಫೈಟು, ಸ್ಟಿಕ್ ಫೈಟು, ಡ್ಯಾನ್ಸ್ ಎಲ್ಲ ಗೊತ್ತಿರೋದ್ರಿಂದ ಏನೋ ಮಾಡ್ಬೇಕಂದಾಗ ಅವಾಗ ಒಂದು ಸ್ಕ್ರಿಪ್ಟ್ ಕತೆ ರೆಡಿ ಮಾಡಿ, ಅದಕ್ಕೂ ಟೈಮ್ ತೊಗೊಂತು, ಒಂದು 5 ವರ್ಷ ಟೈಮ್ ತೊಗೊಂತು ಸ್ಕ್ರಿಪ್ಟ್ ಮಾಡೋಕ್ಕೇನೆ.
ಸ್ಕ್ರಿಪ್ಟ್ ಮಾಡ್ಕೊಂಡು ಬರ್ಕೊಂಡು ಆಮೇಲೆ ಗೋಪಾಲ್ ಅಂತ ನಮ್ಗೆ ಕಥೆಯನ್ನು ಕೂಡ ನಿಮ್ದೇನಾ? ಕತೆ ನಮ್ದು ಸರ್. ನೀವೇ ಕತೆ ಮಾಡಿ? ಅದಕ್ಕೆ ನಮಗೆ ಲೈಫಲ್ಲಿ ಜರ್ನಿ ಇದೆ ಸರ್. ಇಲ್ಲೇ ಒಂದು ಪ್ರಾಕ್ಟಿಕಲ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಲ್ಲ ತರ ಜರ್ನಿ ಮಕ್ಕಳು. ಆಮೇಲೆ ಮಕ್ಳು ನೋಡ್ತಾ ಇರ್ತೀವಿ, ಮಕ್ಳು ಲೈಫ್, ಫ್ಯಾಮಿಲಿ ಲೈಫ್ ಹೆಂಗಿರುತ್ತೆ, ಏನಕ್ಕೆ ಮಕ್ಳು ಹಿಂಗೆ ಆಗ್ತಾರೆ, ಏನಕ್ಕೆ ಹುಡುಗರು ಚೆನ್ನಾಗಿ ಏನಕ್ಕೆ ಆಗ್ತಾರೆ, ಏನಕ್ಕೆ ಆಗಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಮಕ್ಕಳಿಗೆ. ಇಲ್ಲಿಂದ ಮಕ್ಕಳು ಪಾಸಿಟಿವ್ ಆಗ್ತಾರೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಎಲ್ಲದು ಫಸ್ಟ್ ಬರೋದು ಫ್ಯಾಮಿಲಿ. ಫ್ಯಾಮಿಲಿ ಚೆನ್ನಾಗಿ ಇತ್ತು ಅಂದ್ರೆ ಆ ಮಕ್ಕಳು ಕರೆಕ್ಟಾಗಿ ಮಕ್ಕಳನ್ನ ಗ್ರಿಪ್ಪಲ್ಲಿ ಇಟ್ಕೊಂಡು ಒಳ್ಳೆ ಡಿಸಿಪ್ಲಿನ್, ಒಳ್ಳೆ ಒಂದು ಸಂಸ್ಕಾರ ಬೆಳೆಸ್ಬಿಟ್ರೆ ಆ ಮಕ್ಕಳು ಚೆನ್ನಾಗಿರ್ತಾರೆ ಸರ್. ಕೆಲವು ಜಾಗದಲ್ಲಿ ಪೇರೆಂಟ್ಸ್ ಚೆನ್ನಾಗಿರ್ತಾರೆ, ಮಕ್ಕಳು ಆಚೆ ಹೋಗಿ ಹಾಳಾಗ್ತಾರೆ. ಕೆಲವು ಪೇರೆಂಟ್ಸ್ಗಳಿಂದ ಕರೆಕ್ಟಾಗಿ ಆಗಲ್ಲ. ಈ ಥರ ಡಿಸ್ಟರ್ಬೆನ್ಸ್ ಮಕ್ಳು ಏನಾಗ್ತಾರೆ. ನನಗೆ ಅಂದರೆ ಈ ಮಕ್ಳಿಗೆ ಒಂದು ಲೈಫ್ ಕೊಡ್ಬೇಕಂತ ಅಂದ್ಕೊಂಡೆ ಸಿನಿಮಾ ಮಾಡಿ ಸರ್. ಇದು ಟೈಟ್ಲ್ ಏನು ಸರ್, ದ್ರೋಣಾಪಡೆ ಅಂತ? ಹೇಗೆ ಅದನ್ನ ಸೆಲೆಕ್ಟ್ ಮಾಡಿದ್ದು, ಹೇಗೆ ದ್ರೋಣಾಪಡೆ ಅಂತ ಇಟ್ಟಿದ್ದು ಹೆಂಗೆ ಸರ್? ಫಸ್ಟ್ ಅಖಾಡ ಅಂತ ಇಟ್ಟಿದ್ದೆ, ಅಖಾಡ ಅಂತ. ಅಖಾಡ ಅಂತ ಅವಾಗ ಅದು ಬೇರೆಯವ್ರು ಮಾಡಿದ್ರು ಅಂತ ಗೊತ್ತಾಯ್ತು. ಆಮೇಲೆ ಗೋಪಾಲ್ ಅಂತ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಡೈಲಾಗ್ ಎಲ್ಲ ಬರೀತಾರೆ. ಗೋಪಾಲ್ ಅವ್ರು ಏನ್ ಮಾಡಿದ್ರೆ ಈ ತರ ಒಂದು ಡೈಲಾಗ್ ಸುಮಾರು ಒಂದು 250 ಕಥೆಗಳು ಅದೆಷ್ಟು ಇದು ಟೈಟ್ಲ್ನ ಟ್ರೈ ಮಾಡಿದ್ವಿ. 250 ಟೈಟ್ಲಲ್ಲಿ ಮಾಡ್ತಾ ಮಾಡ್ತಾ ಒಂದಿನ ಅವತ್ತು ಸ್ಕ್ರಿಪ್ಟ್ ಇದೆ ಟೈಟ್ಲ್ನ ಲಾಂಚ್ ಇದು ಮಾಡ್ಬೇಕಾಯ್ತು, ರಿಜಿಸ್ಟರ್ ಮಾಡಿಸ್ಬೇಕಾಯ್ತು. ಅವಾಗ ಅವಾಗ ನಮ್ಮ ಫ್ರೆಂಡ್ ದ್ರೋಣ ಅಂತ ಒಂದು ಹೆಸರು ಬಂತು. ಸರಿ, ದ್ರೋಣ ಅಂದ್ರೆ ಬರೀ ಮಾಸ್ಟರ್ ಆಗ್ಬಿಡ್ತಾರೆ, ಪಡೆ ಅಂತ ಬರೋಕಂದ್ರೆ ದ್ರೋಣ ಪಡೆ ಅಂತ ಬಂತು. ಅದಾದ್ಮೇಲೆ ಅದು ಪಕ್ಕ ಕೂತ್ಕೊಂತ ಸರ್. ಅಂದ್ರೆ ಈಗ ದ್ರೋಣಾಪಡೆ ಅಂತಂದ್ರೆ, ದ್ರೋಣ ಅಂತಂದ್ರೆ ಗುರುಗಳು, ಪಡೆಗಳು ಅಂತಂದ್ರೆ ನಿಮ್ಮ ಶಿಷ್ಯಂದ್ರು. ಅಂದ್ರೆ ಬೇಸಿಕ್ಲಿ ದ್ರೋಣ ಅಂದ್ರೆ ನೀವೇ ಚಾಮರಾಜ್ ಮಾಸ್ಟರ್, ಏನಂತಂದ್ರೆ ಚಾಮರಾಜ್ ಮಾಸ್ಟರ್. ಅಂದ್ರೆ ಈಗ ಟೋಟಲ್ ಆಗಿ ಸಿನಿಮಾ ಪೂರ್ತಿ ನಿಮ್ಮ ಸ್ಟೂಡೆಂಟ್ಸ್ಗಳನ್ನೇ ಹಾಕೊಂಡು ಮಾಡಿರುವಂತ ಸಿನಿಮಾ? ಹೌದು ಸರ್, ಎಲ್ಲ ನನ್ನ ಸ್ಟೂಡೆಂಟೇ. ಸ್ವಲ್ಪ ಜನ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಪೇರೆಂಟ್ಸ್ ಕ್ಯಾರೆಕ್ಟರ್ ಮಾತ್ರ ಬೇರೆ ಸಿನಿಮಾದವ್ರನ್ನ ಹಾಕೊಂಡ್ವಿ. ಆಮೇಲೆ ನನ್ನ ಫ್ರೆಂಡ್ ಒಬ್ರು ಇದಾರೆ, ಮುಖ್ಯ ಪಾತ್ರ ಚಂದ್ರಶೇಖರ್ ಮಾಸ್ಟರ್, ನನ್ನ ಗುರುಗಳು. ಅಲ್ಲ ಅಂದ್ರೆ ಹೀರೋ ಅಂದ್ರೆ ಅನಿಲ್. 5 ಜನ ಹೀರೋಗಳೇ, 5 ಜನ ಇಂಪಾರ್ಟೆಂಟ್, 5 ಜನ ಇಂಪಾರ್ಟೆಂಟ್ ರೋಲು. ಅದ್ರಲ್ಲಿ ಅನಿಲ್ ಅನ್ನೋ ಸ್ವಲ್ಪ ಸ್ಕೋಪ್ ಜಾಸ್ತಿ ಇರುತ್ತೆ. ಹುಡುಗ ತುಂಬಾ ಸ್ಟೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಅವನು ಸಪ್ರೇಟ್ ಆಗಿರುತ್ತೆ. ಅವನು ಇನ್ನು ಜಿಮ್ನಾಸ್ಟಿಕ್ ಅದು ಇದು ಇನ್ನೂ ಚೆನ್ನಾಗಿ ಮಾಡ್ತಾನೆ. ಶ್ರೀ ಅಂತ ಹುಡುಗ ಇದ್ದಾನೆ, ಅವನು ಒಳ್ಳೆ ಸ್ಟೆಂಟ್ಸ್ ಮಾಡ್ತಾನೆ. ಆಮೇಲೆ ನೇತ್ರ ಅನ್ನೋ ಹುಡುಗಿನೂ ಎಲ್ಲ ಟ್ರೈನ್ ಅಪ್ ಆಗಿರೋಲ್ಲ. ಅವನು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸರ್? ಶೂಟಿಂಗ್ ಕಂಪ್ಲೀಟ್ ಆಯಿತು. ಅದರಲ್ಲಿ ಪಾತ್ರಗಳು ಬಂದ್ಬಿಟ್ಟು ನಮ್ಮ ಗುರುಗಳು ಚಂದ್ರಶೇಖರ್ ಮಾಸ್ಟರ್ ಅಂತ ದ್ರೋಣಾಚಾರ್ಯ ಪಾತ್ರ ಮಾಡಿದ್ದಾರೆ. ಅಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪಾತ್ರ ಬರ್ತಾರೆ, ಅವರು ಕೃಷ್ಣ ಮಾಸ್ಟರ್ ಅಂತ. ನಮ್ಮ ಚಂದ್ರಶೇಖರ್ ಮಾಸ್ಟರ್, ಕೃಷ್ಣ ಮಾಸ್ಟರ್ ಕೊಲಿಕ್ ಇಬ್ರು ಜೊತೆಗೆ ಬಂದರು. ಅವರಿಬ್ರು ಹೆಸರು ಇಟ್ಕೊಂಡು ಚಾಣಕ್ಯ ಮಾಸ್ಟರ್ ಅಂತ ಇಟ್ಟಿದ್ದಾರೆ. ಅವರು ಇಬ್ಬರು ಮಾಸ್ಟರ್ ಜೊತೆಗೆ ಈ ಸಿನಿಮಾದಲ್ಲಿ ಇಬ್ರು ಒಂದೊಂದು ಪಾತ್ರ ಮಾಡಿದ್ದಾರೆ. ಮೇಜರ್ ಪಾತ್ರ ಚಂದ್ರಶೇಖರ್ ಮಾಸ್ಟರ್. ಆಮೇಲೆ ನಮ್ಮ ವಿಜಯ್ ಮಾಸ್ಟರ್ ಅಂತ ಡ್ಯಾನ್ಸ್ ಮಾಸ್ಟರ್, ಅವ್ರಿಗೂ ಒಂದು ರೋಲ್ ಮಾಡಿದ್ದಾರೆ. ಅಂದ್ರೆ ಒಂದು ಹುಡುಗನ ತಂದೆ ತರ. ಅದು ಅವ್ರ ಪಾರ್ಟ್ನರ್ ತರನೇ ನಮ್ಮ ಡ್ಯಾನ್ಸ್ ಭರತನಾಟ್ಯಂ ಟೀಚರ್ ಮಾಡಿದ್ದಾರೆ, ಶೈಲಜಾ ಮೇಡಮ್ ಅಂತ. ಈ ತರ ಈ ಪಾತ್ರಗಳು ಮಾಡಿದ್ದಾರೆ. ಆಮೇಲೆ ಜೊತೆಗೆ ಮುಖ್ಯ ಒಂದು ಪೊಲೀಸ್ ಪಾತ್ರ ಇದೆ, ಅವರು ಮಂಜುನಾಥ್, ಎ ಬಿ ಮಂಜುನಾಥ್ ಅಂತ. ಅವರು ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ. ಅವರು ಹಳೆ ಚಡ್ಡಿ ದೋಸ್ತನ ಅವರು, ಅಂದ್ರೆ ಬಹಳ ವರ್ಷದ ಫ್ರೆಂಡ್ಸ್ಗಳು. ಅವರು ಈ ಸಿನಿಮಾಗೆ ಪ್ರೊಡ್ಯೂಸ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿದ್ದಾರೆ.